ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರೋಕೊಲಿ ಕ್ಯಾರೆಟ್ ಸ್ಟಿರ್ ಫ್ರೈ ಅನ್ನು ಮಾಡೋಣ. ಇದು ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರ್ತದೆ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಬ್ರೋಕೊಲಿ, ಕ್ಯಾರೆಟ್, ಬೆಳ್ಳುಳ್ಳಿ, ಪೆಪ್ಪರ್ ಪುಡಿ, ಆಲಿವ್ ಆಯಿಲ್ ಹಾಗೆ ಉಪ್ಪು. ಆಲಿವ್ ಆಯಿಲ್ ಇಲ್ಲಾಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಬಳಸ್ಬೋದು, ಆದರೆ ಆಲಿವ್ ಆಯಿಲಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಮೊದಲಿಗೆ ನಾವು ತರಕಾರಿಗಳನ್ನು ಚೆನ್ನಾಗಿ ತೊಳ್ಕೋಬೇಕು. ಆಮೇಲೆ ಕ್ಯಾರೆಟನ್ನು ಹೀಗೆ ಸಣ್ಣ ಸಣ್ಣ ಉದ್ದಕ್ಕೆ ಹೋಳುಗಳನ್ನಾಗಿ ಮಾಡ್ಕೋಬೇಕು. ಆಮೇಲೆ ಬ್ರೋಕೊಲಿಯ ಎಸಳುಗಳನ್ನು ಹೀಗೆ ಒಂದೊಂದಾಗಿ ಬಿಡಿಸ್ಕೊಂಡು ಹೋಗಬೇಕು. ನೀವು ಕೈಯಲ್ಲಿ ಬೇಕಾದರೂ ಅದನ್ನು ಬಿಡಿಸ್ಕೋಬೋದು ಅಥವಾ ಚೂರಿಯ ಸಹಾಯದಿಂದಲೂ ಬಿಡಿಸ್ಕೋಬೋದು. ಬಿಡಿಸಿದ ಮೇಲೆ ಅದನ್ನು ಇನ್ನೂ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿಯನ್ನು ಕೂಡ ಹಾಗೆ ಜಜ್ಜಿಟ್ಕೊಳ್ಳಿ. 3ರಿಂದ 4 ಸ್ಪೂನು ಆಲಿವ್ ಆಯಿಲನ್ನು ಬಾಣಲೆಯಲ್ಲಿ ಹಾಕಿಕೊಂಡು ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹಾಗೆ ಸಾಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ತುಂಬ ರೋಸ್ಟ್ ಆಗೋದು ಬೇಡ, ಜಸ್ಟ್ ಅದರ ಪರಿಮಳ ಬಂದರೆ ಸಾಕು. ಇವಾಗ ನಾವು ಅದಕ್ಕೆ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಕ್ಯಾರೆಟ್ ಬೇಯಲಿಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ, ಹಾಗಾಗಿ ಇದನ್ನು ಮೊದಲಿಗೆ ಹಾಕ್ಕೊಳ್ಬೇಕು. ಕ್ಯಾರೆಟ್ ಒಂದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ನಾವು ಬ್ರೋಕೊಲಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪಿನ ಅಂಶ ಕಡಿಮೆ ಇದ್ದರೆ ಚೆನ್ನಾಗಿರೋದು. ಇಲ್ಲಿ ನಾವು ತರಕಾರಿಯನ್ನು ಜಾಸ್ತಿಯಾಗಿ ಬೇಯಿಸ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಬೆಂದರೆ ಸಾಕು, ಸಾಫ್ಟ್ ಆದರೆ ಸಾಕಾಗ್ತದೆ. ಆಮೇಲೆ ಮೇಲಿಂದ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕಿದರೆ ರುಚಿಯಾದಂತಹ ಕ್ಯಾರೆಟ್ ಬ್ರೋಕೊಲಿ ಸ್ಟಿರ್ ಫ್ರೈ ರೆಡಿಯಾಗಿರ್ತದೆ. ಇದು ರುಚಿಕರವಾದ ಹಾಗೆ ಹೆಲ್ದಿ ರೆಸಿಪಿಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ, ಅವರು ಖಂಡಿತವಾಗಿಯೂ ಇಷ್ಟಪಡುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.